ಅಮ್ಮ ನಾನೇನು ಚಿಕ್ಕ ಮಗುನಾ, ಹಾಗೆ ಕೊಡು, ನುಂಗ್ತೀನಿ. ಪಾಪು, ಮೊನ್ನೆವರೆಗೂ ನಾನು ನಿನಗೆ ಟ್ಯಾಬ್ಲೆಟ್ ಇದೇ ರೀತಿನೇ ಕೊಡ್ತಾ ಇದ್ದಿದ್ದು. ಯಾವತ್ತೋ ಒಂದಿನ ಹಾಗೆ ತಗೊಳಕ್ ಹೋಗಿ ಗಂಟ್ಲಲ್ಲಿ ಸಿಕ್ಕಾಕೋತು ಅಂತ ಒಂದು ಇಡೀ ದಿನ ಒದ್ದಾಡಿದ್ಯಾ. ತಗೋ ಕುಡಿ. ಅದು ಅಮ್ಮಂಗೆ ನಾನು ಇನ್ನೂ ಚಿಕ್ಕ ಮಗು ಇದ್ದಾಗೆ ಅದಕ್ಕೆ ಹೀಗೆ ಮಾಡ್ಕೊಡ್ತಾ ಇದ್ದಾರೆ. ನಾನೀಗ ದೊಡ್ಡವನಾಗಿದ್ದೀನಿ, ಟ್ಯಾಬ್ಲೆಟ್ ಎಷ್ಟೇ ದೊಡ್ಡದಿದ್ರು ಹಾಗೆ ನುಂಗ್ತೀನಿ. ಹೌದೌದು, ಗೊತ್ತಾಗ್ತಿದೆ. ಸರಿ ಅಮ್ಮ, ನಮ್ಮ ಮನೆಗೆ ಹೊರಡ್ತೀನಿ. ಮೈದ್ನಾ, ಇವತ್ತಿಲ್ಲೇ ಇರ್ಬೋದಲ್ಲ, ಬೇಕಿದ್ರೆ ನಾನು ಸಿರಿಗೆ ಫೋನ್ ಮಾಡಿ ಹೇಳ್ತೀನಿ. ಇಲ್ಲ, ನಾನು ಹೊರಡ್ತೀನಿ. ನಾನೀಗ ಹುಷಾರಾಗಿದ್ದೀನಿ. ಅಮ್ಮನ ಮಡ್ಲಲ್ಲಿ ಮಲಗಿದ್ದು ಆಯಿತು, ಅಮ್ಮನ ಕೈತಿ ತಿಂದಿದ್ದು ಆಯಿತು. ಈಗ ಜ್ವರನೂ ಕಮ್ಮಿ ಆಗಿದೆ. ಇನ್ನೂ ಇಲ್ಲ ಇದ್ರೆ ಸಿರಿ ಗಾಬರಿ ಆಗ್ತಾಳೆ. ಸರಿ ಪಾಪು, ಹುಷಾರಾಗಿ ಹೋಗ್ಬಾ. ಆಯ್ತಮ್ಮ, ನೀನು ಹುಷಾರಾಗಿರು. ನನ್ನ ಜೀವ ಅಮ್ಮ ನೀನು. ಬರ್ತೀನಿ. ಏನು ಅಮ್ಮವ್ರಿಗೆ ಕೋಪ ಕುದೀತಾ ಇದೆ? ಜ್ವರ ಕುದೀತಿದ್ರು ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರು ಕೆಲ್ಸಕ್ಕೆ ಹೋಗಿದ್ದಲ್ಲ, ಇನ್ನೇನು ನಿನ್ ಮೇಲೆ ಕೋಪ ಬರದಲ್ಲೇ ಪ್ರೀತಿನ ಬರುತ್ತೆ. ಹುಷಾರಾಗಿದೆಯಾ ಅಲ್ವಾ? ಜ್ವರ ಸ್ವಲ್ಪ ಕಡಿಮೆ ಆದಾಗಿದೆ. ಅಮ್ಮನ ಕೈ ಗುಣ ಸಿರಿ. ಅಮ್ಮನ ಕೈ ಮಗನ ಮೇಲೆ ಬಿದ್ದರೆ ಸಾಕು, ಜ್ವರಕ್ಕೆ ಜ್ವರ ಬಂದು ಹೇಳ್ದೆ ಕೇಳ್ದೆ ಓಡಾಗುತ್ತೆ. ಏನ್ ಹೇಳ್ತಿದ್ಯಾ ಅಣ್ಣ? ಅಲ್ಲೇನಾಯ್ತು ಗೊತ್ತಾ? ಇವತ್ತಿಗೂ ನಿನಗೆ ಟ್ಯಾಬ್ಲೆಟ್ ನುಂಗಕ್ಕೆ ಬರಲ್ಲ. ಅದನ್ನ ಪುಡಿ ಮಾಡಿ ಹಾಲಲ್ಲೋ ನೀರಲ್ಲೋ ಹಾಕ್ಕೊಟ್ರೆ ತಗೋತೀಯ. ಅಮ್ಮನ ಕೈ ಗುಣನೇ ಅಂತದ್ದು. ಅಮ್ಮನ ಪ್ರೀತಿ ಅಮೃತ ಇದ್ದಾಗೆ. ಅಮೃತನ ಕುಡ್ದವ್ರಿಗೆ ಯಾವ ಭಯನೂ ಇರಲ್ಲ. ನಿಜ ಅಣ್ಣ, ಅಮ್ಮನ ಕೈಯಲ್ಲಿ ಜಾದೂನೇ ಇದೆ. ನಾವು ಚಿಕ್ಕವರಿದ್ದಾಗ ನಮಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಅಮ್ಮ ಸಹಿಸ್ತಾನೆ ಇರ್ಲಿಲ್ಲ. ಆಸ್ಪತ್ರೆಗೆ ಹೋಗೋ ಮುಂಚೆ ಅಮ್ಮ ಮನೆ ಮದ್ದು ಮಾಡಿ ಕೊಡ್ತಿದ್ಲು. ಆಸ್ಪತ್ರೆಗೆ ಹೋಗೋಷ್ಟರಲ್ಲಿ ನಾವು ಹುಷಾರಾಗ್ಬಿಡ್ತಿದ್ವಿ. ಅಂತೂ ಅವಿ ಪೂರ್ಣಿ ಇಬ್ರು ಮುಂದೆನೂ ನಿನ್ ಟ್ಯಾಬ್ಲೆಟ್ನ ಕರ್ಗಿಸೇ ತಗೊಂಡ್ಯಾ? ಏನ್ ಮಾಡ್ಲಿ, ಅಮ್ಮ ಕೊಟ್ಟಿದ್ದೆ ಹಾಗೆ. ಅವರಿಬ್ರು ನಗ್ಲಿಲ್ವಾ? ನಗ್ತಿದ್ರು. ಅಮ್ಮ ಈಗ್ಲೂ ನನ್ನನ್ನ ಮಗು ತರನೇ ನೋಡ್ಕೋತಾಳೆ, ಅದಕ್ಕೆ ಹಾಗೆ ಕೊಡ್ತಿದ್ದಾಳೆ ಅಂತ ಅಮ್ಮನ ಮೇಲೆ ಹೇಳ್ಬಿಟ್ಟೆ. ಆಹಾ, ಎಂತ ಸುಳ್ಳು ಹೇಳಿದ್ಯಾ ನೋಡು. ಟ್ಯಾಬ್ಲೆಟ್ ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ, ಮುದ್ದನಲ್ಲಿ ಹಾಕ್ಕೊಡು ಅಥವಾ ಹಾಲಲ್ಲಿ ಬೆರೆಸ್ಕೊಡು ಅಂತ ಈಗಲೂ ಕೇಳೋದು ನೀನು. ನಿನ್ನ ಪದ್ಧತಿ ಏನು ಅಂತ ಅವ್ರಿಗೂ ಗೊತ್ತಾಗಿರುತ್ತೆ ಬಿಡು. ಇಲ್ಲ ಇಲ್ಲ, ಅವ್ರಿಗೇನು ಗೊತ್ತಾಗಿರಲ್ಲ. ನಾನೇನು ಚಿಕ್ಕ ಮಗುನಾ? ಸಿರಿ, ಅಣ್ಣ ಏನೋ ಅಮ್ಮನ ಕೈಗುಣದಿಂದ ಹುಷಾರಾಗಿದ್ದಾನೆ, ಆದ್ರೆ ನೀನೀಗ ಅವನ ಪ್ರೀತಿಯಿಂದ ಹುಷಾರಾಗಿ ನೋಡ್ಕೊ. ಯಾಕಂದ್ರೆ ಅವನಿನ್ನೂ ಚಿಕ್ಕ ಮಗುನೇ. ಅದ್ ನಿಜ ಸಂಧ್ಯಾ. ಸಮರ್ಥ್ ಎಷ್ಟೇ ದೊಡ್ಡವನಾಗಿದ್ರು ಅವನಲ್ಲಿರೋ ಮಗುವಿನ ಮನ್ಸು ಇನ್ನೂ ಹಾಗೆ ಇದೆ. ಹೌದು, ಮನೆಗೊಂದ್ ಮಗು ಬರೋವರೆಗೂ ಅವನು ಮಗು ತರನೇ ಇರ್ಲಿ ಬಿಡು. ತಲೆಹರಟು ಆಗಿದ್ಯಾ ನೀನು. ಸರಿ, ಅಣ್ಣ ಕಾಯ್ತಿರ್ತಾನೆ, ಬೇಗ ಹೋಗು. ನನಗೆ ಗೊತ್ತು ಮಾಧವ್ ಅವರೇ, ನೀವೊಂದು ಹೆಣ್ಣಿಗೆ ಮೋಸ ಮಾಡೋಂಥವ್ರಲ್ಲ. ಆದರೆ ಶಾರ್ವರಿ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಿಮ್ಮ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾಳೆ. ಅವಳಿಗೆ ಸತ್ಯ ಏನು ಅನ್ನೋದು ಗೊತ್ತಾಗಬೇಕು, ತನ್ನನ್ನು ತಾನು ತಿದ್ಕೋಬೇಕು. ಇಷ್ಟು ವರ್ಷ ಹೆಂಡ್ತಿನ ಕಳ್ಕೊಂಡು ಮಕ್ಕಳಿಂದ ದೂರ ನಿಂತು ಎಷ್ಟೊಂದು ಕಷ್ಟ ಅನುಭವಿಸಿದ್ದೀರ. ಇನ್ನು ಮುಂದೆ ನಿಮಗೆ ಆ ಕಷ್ಟಗಳು ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನನ್ನ ಪ್ರಾಣ ಹೋದ್ರೂ ಸರಿ, ನಿಮ್ಮನ್ನ ಈ ಮನೇನ ನಾನು ಕಾಪಾಡ್ಕೋತೀನಿ. ಶುಭೋದಯ. ಶುಭೋದಯ. ಇದೇನು
ಇವತ್ತು ಹಾಸಿಗೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀರಾ? ಅದು ಲೇಟ್ ಆಯ್ತಲ್ಲ, ಅದಕ್ಕೆ ಹಾಸಿಗೆ ಮೇಲೆ ಕೂತು ಧ್ಯಾನ ಮಾಡಿದೆ. ತಗೊಳ್ಳಿ ಟೀ. ನೀವು ಯಾಕೆ ಇದನ್ನೆಲ್ಲ ಮಾಡಕ್ಕೆ ಹೋಗ್ತೀರಾ? ಸುಮ್ಮನೆ ಆಯಾಸ ಮಾಡ್ಕೋಬೇಡಿ. ಇದೆಲ್ಲ ನನಗೆ ಇಷ್ಟವಾದ ಕೆಲಸ. ಇದೆಲ್ಲ ಮಾಡಿದ್ರೆ ನನಗೆ ಆಯಾಸ ಏನೂ ಆಗಲ್ಲ. ನೀವು ಬೇಗ ರೆಡಿಯಾಗಿ. ಮಹೇಶ್ ಅವರು ನಿಮ್ಮನ್ನು ಕೇಳ್ತಾ ಇದ್ರು. ಇವತ್ತೇನೋ ಕೆಫೆಗೆ ಸ್ವಲ್ಪ ಬೇಗ ಹೋಗ್ಬೇಕಂತೆ. ಹೌದಾ? ಸರಿ, ರೆಡಿ ಆಗ್ತೀನಿ. ಅಯ್ಯೋ, ಏನಿದು ಚಿಕ್ಕ ಮಕ್ಕಳಾಗೆ? ನೀವೇ ಹೇಳಿದ್ರಲ್ಲ ಬೇಗ ರೆಡಿ ಆಗಬೇಕು ಅಂತ. ಬೇಗ ರೆಡಿ ಆಗಬೇಕು ಅಂತ ಬಿಸಿನ ಬಾಯಲ್ಲಿ ಇಟ್ಕೊಂಡ್ರೆ ಬಾಯಿ ಸುಡಲ್ವಾ? ಹೌದಲ್ವಾ? ಬಾಯಲ್ಲಿ ಸಿಹಿ ಇರಬೇಕು, ಬಿಸಿ ಅಲ್ಲ. ಸಿಹಿನ? ಹೌದು ತುಳಸಿಯವರೇ, ಟೀ ಸ್ವಲ್ಪ ಸಿಹಿ ಕಮ್ಮಿ ಇದೆ. ಸಕ್ಕರೆ ಸರಿಯಾಗಿ ಹಾಕಿದ್ನಲ್ಲ. ಇಲ್ಲ, ಸಿಹಿ ಸ್ವಲ್ಪ ಕಮ್ಮಿ ಇದೆ. ತಗೊಳ್ಳಿ, ನೀವೇ ಕುಡಿದು ನೋಡಿ. ಸರಿಯಾಗಿದೆಯಲ್ಲ? ಸರಿಯಾಗಿದೆಯಾ? ಇಲ್ಲಿ ಕೊಡಿ. ಈಗ ಸರಿಯಾಗಿದೆ. ನಾನು ಹೇಳಿದ್ದು ಸಿಹಿ ಸಕ್ಕರೆಯಿಂದ ಬರುವಂಥದ್ದಲ್ಲ, ಹಾಗಾಗಿ ಆಗಲೇ ಸಿಹಿಯಾಗಿರಲಿಲ್ಲ. ಇಂಥ ಮಾತೆಲ್ಲ ಆಡೋದಕ್ಕೆ ಲೇಟ್ ಆಗಲ್ವಾ ಸಾಹೇಬ್ರಿಗೆ? ಹೌದಲ್ವಾ? ಸರಿ ಸರಿ, ನಾನು ಹೊರಡ್ತೀನಿ.